ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿ ಶಾರದ್ಯ, ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ವಿಶೇಷವಾಗಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ವೇದಾಂಗ ಜ್ಯೋತಿಷ್ಯದ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಏನಿದು ವೇದಾಂಗ ಜ್ಯೋತಿಷ್ಯ ಅಂದ್ರೆ, ಜ್ಯೋತಿಷ್ಯನ್ನ ನಾವು ಯಾಕೆ ವೇದಾಂಗ ಜ್ಯೋತಿಷ್ಯ ಅಂತ ಕರಿತೀವಿ, ಅದೇ ರೀತಿಯಲ್ಲಿ ವೇದಗಳು ಮತ್ತು ಜ್ಯೋತಿಷ್ಯ ಯಾವ ರೀತಿಯಲ್ಲಿ ಒಂದು ನಂಟನ್ನ ಹೊಂದಿದೆ ಅನ್ನೋದ್ರ ಬಗ್ಗೆ, ಅಂದ್ರೆ ಯಾವ ರೀತಿಯಲ್ಲಿ ಒಂದು ಕನೆಕ್ಟ್ ಆಗಿದೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಒಂದು ಸಂಚಿಕೆಯಲ್ಲಿ ತಿಳಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನೋಡೋಣ. ಇಲ್ಲಿ ಏನಾಗ್ತದೆ ಅಂತಂದ್ರೆ ಸ್ನೇಹಿತರೆ, ನಾವು ಈ ಒಂದು ವೈದಿಕ ಸಾಹಿತ್ಯ ಅಂದ್ರೆ ಸನಾತನ ಒಂದು ವೈದಿಕ ಸಾಹಿತ್ಯ ಅಂತ ತಗೊಂಡಾಗ ಯಾವುದೋ ಗ್ರಂಥಗಳಲ್ಲಿ ಎರಡು ರೀತಿಯಲ್ಲಿ ಅಂದ್ರೆ ವಿಂಗಡಣೆಯನ್ನ ಮಾಡ್ತಾರೆ. ಒಂದು ಶ್ರುತಿ ಮತ್ತೆ ಇನ್ನೊಂದು ಸ್ಮೃತಿ ಅಂತ ಹೇಳಿದ್ರೆ, ಈ ವೇದಗಳೆಲ್ಲ ಬರ್ತಾವಲ್ಲ, ಇದು ಶ್ರುತಿಗೆ ಸಂಬಂಧಪಟ್ಟದ್ದು. ಏನು ಆಕ್ಚುಲಿ ಶ್ರುತಿ ಅಂತ ಹೇಳೋದಾದ್ರೆ ಇದು ಔಪೌರುಷಾಯ ಅಂತ ಹೇಳ್ತಾರೆ. ಅಂದ್ರೆ ಯಾವ ಒಂದು ಕೃತಿಗಳಿಗೆ ರಚನಾಕಾರರು ಅಂತಂದ್ರೆ ಇಲ್ಲಿ ಪರ್ಟಿಕ್ಯುಲರ್ ಒಬ್ರು ರಚನಾಕಾರರು ಅಂತ ಇಲ್ಲ. ಸೊ ಆದ್ರಿಂದ ಏನಾಗ್ತದೆ ಅಂತ ಹೇಳೋದಾದ್ರೆ, ಮತ್ತು ಇನ್ನೊಂದು ಇದು ಭಗವಂತನಿಂದ ಒಂದು ಕೇಳಲ್ಪಟ್ಟದ್ದು ಅಂತ ಹೇಳ್ತದೆ. ಅದಕ್ಕೋಸ್ಕರ ಶ್ರುತಿ ಅಂತಂದ್ರೆ ಕೇಳಲ್ಪಟ್ಟದ್ದು, ಸ್ಮೃತಿ ಅಂತಂದ್ರೆ ವಿಚ್ ಇಸ್ ರಿಮೆಂಬರ್ಡ್ ಅಂತಂದ್ರೆ ನಾವು ಯಾವ್ದನ್ನ ಅಂದ್ರೆ ಮನನ ಮಾಡಿ ನಮಗೆ ಬರುವಂತದ್ದು. ಸೊ ಅದನ್ನ ನಾವು ಸ್ಮೃತಿ ಅಂತ ನಾವು ಕರಿತೀವಿ. ಇಲ್ಲೇನಾಗ್ತದೆ ಅಂತ ಹೇಳೋದಾದ್ರೆ, ಶ್ರುತಿ ಅಂತ ನಾನು ಏನ್ ಹೇಳಿದೆ ಅಂದ್ರೆ ವೇದಗಳು ಅಂತ ಕನ್ಸಿಡರ್ ಮಾಡಿದಾಗ ಇಲ್ಲಿ ನಮಗೆ ನಾವು ವೇದಗಳ ಬಗ್ಗೆ ನಮ್ಗೆ ತಿಳ್ಕೊಂಡಿದ್ದೀವಿ. ಒಂದು ಋಗ್ವೇದ, ಸಾಮವೇದ, ಯಜುರ್ವೇದ ಮತ್ತು ಅಥರ್ವ ವೇದ ಅಂತ ಅಂದ್ಬಿಟ್ಟು ನಾಲ್ಕು ವೇದಗಳಿವೆ. ಇಲ್ಲಿ ಮತ್ತೆ ನಾವು ಈ ವೇದಗಳನ್ನ ನಾವು ಫರ್ದರ್ ನಾವು ತೆಗೆದುಕೊಂಡಾಗ ಇಲ್ಲಿ ಉಪವೇದ ಅಂತ ಬರ್ತದೆ ಮತ್ತು ಇನ್ನೊಂದು ವೇದಾಂಗ ಅಂತ ಬರ್ತದೆ. ಇಲ್ಲಿ ಸ್ನೇಹಿತರೆ, ವೇದಾಂಗ ಅಂತ ನಾವು ತಗೊಂಡಾಗ ಅಂದ್ರೆ ಈ ವೇದಗಳ ಒಂದು ಅಂಗ ಅಂತ ಬರ್ತದೆ. ಇಲ್ಲಿ ವೇದಾಂಗ ನಾವು ತಗೊಂಡಾಗ ಒಟ್ಟು 6 ಅಂಗಗಳನ್ನ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಯಾವುದು ಅಂತ ಹೇಳಿದ್ರೆ, ಒಂದು ಶಿಕ್ಷ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ ಅಂತ ಹೇಳಿ. ಸ್ನೇಹಿತರೆ, ನಾನು ನಿಮ್ಗೆ ಉಪವೇದ ಅಂತ ಹೇಳಿದ್ನಲ್ಲ, ನೋಡಿ ಉಪವೇದಗಳಲ್ಲಿ ಯಾವ್ಯಾವ್ದು ಬರ್ತದೆ ಅಂತಂದ್ರೆ, ಒಂದು ಧನುರ್ವೇದ, ಗಂಧರ್ವೇದ, ಆಯುರ್ವೇದ, ಅರ್ಥಶಾಸ್ತ್ರ ಮತ್ತು ಸ್ಥಾಪತ್ಯ ಅಂತ ಹೇಳ್ತಾರೆ. ಇಲ್ಲಿ ನಾನು 4/5 ಅಂತ ಯಾಕೆ ನಾನು ತಗೊಂಡಿದ್ದೀನಿ ಅಂತ ಹೇಳಿದ್ರೆ, ಕೆಲವು ಕಡೆ ಅರ್ಥಶಾಸ್ತ್ರವನ್ನ ತೆಗೆದುಕೊಂಡಿಲ್ಲ, ಮತ್ತೆ ಇನ್ನೊಂದ್ ಕಡೆ ಈ ಸ್ಥಾಪತ್ಯವನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ. ಆದ್ರಿಂದ ನಾನು ಏನ್ ಮಾಡಿದ್ದೀನಿ ಅಂತ ಹೇಳೋದಾದ್ರೆ, ಇಲ್ಲಿ ನಾನು ಧನುರ್ವೇದ, ಗಂಧರ್ವ, ಆಯುರ್ವೇದ ಜೊತೆಗೆ ಅರ್ಥಶಾಸ್ತ್ರ ಮತ್ತು ಸ್ಥಾಪತ್ಯ ಎರಡನ್ನೂ ಕೂಡ ನಾನು ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಸ್ನೇಹಿತರೆ, ಈಗ ನಾನು ಏನ್ ಹೇಳಿದೆ, ನಾನು ಇವಾಗ ನೋಡಿ ಆಕ್ಚುಲಿ ಏನಾಗ್ತದೆ ಅಂತ ಹೇಳೋದಾದ್ರೆ, ಈ ವೇದಾಂಗ ಅಂತ ತಗೊಂಡಾಗ ನಾನು ಏನು ಶಿಕ್ಷಾ, ಕಲ್ಪ, ನಿರುಕ್ತ, ಛಂದಸ್ಸು, ವ್ಯಾಕರಣ ಮತ್ತು ಜ್ಯೋತಿಷ್ಯ ನೋಡಿ ಯಾವ ರೀತಿಯಲ್ಲಿ ಕನೆಕ್ಟ್ ಆಗಿದೆ ಅಂತ ಅನ್ಬಿಡಿ. ನೋಡಿ ವೇದಗಳು ಬಂತು, ವೇದಾಂಗ, ಇಲ್ಲಿ ನಮ್ಗೆ ಜ್ಯೋತಿಷ್ಯ ಬಂತು. ಅಂದ್ರೆ ನಾನು ಯಾಕೆ ವೇದಾಂಗ ಜ್ಯೋತಿಷ್ಯ ಅಂತ ಹೇಳಿದೆ, ಇಲ್ಲಿ ನೋಡಿ ವೇದಾಂಗ ಯಾವ ರೀತಿಯಲ್ಲಿ ಕನೆಕ್ಟ್ ಆಯ್ತು ಅನ್ನೋದ್ರ ಬಗ್ಗೆ ತೋರಿಸ್ಕೊಟ್ಟಿದ್ದೀನಿ. ಇಲ್ಲಿ ಪ್ರತಿ ಒಂದು ಈ ಅಂಗಗಳನ್ನ ಒಂದೊಂದು ತೋರಿಸಿದರೆ ಹೇಗೆ ಅಂತ ಹೇಳಿ, ಶಿಕ್ಷವನ್ನ ಮೂಗಿಗೆ ಒಂದು ಹೋಲಿಕೆಯನ್ನು ಮಾಡಿದರೆ, ಕಲ್ಪನ ಕೈಗೆ, ನಿರುಕ್ತ ಅಂದ್ರೆ ಕಿವಿ, ಕಾಲು, ಛಂದಸ್ಸನ ಕಾಲಿಗೆ, ವ್ಯಾಕರಣವನ್ನ ಮುಖಕ್ಕೆ ಹೋಲಿಸಿದರೆ, ಅದೇ ರೀತಿಯಲ್ಲಿ ಜ್ಯೋತಿಷ್ಯವನ್ನ ಕಣ್ಣಿಗೆ ಹೋಲಿಕೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಜ್ಯೋತಿಷ್ಯವನ್ನ ನಾವು ಕಣ್ಣಿಗೆ ಹೋಲಿಕೆ ಮಾಡಿದರೆ, ನಂತರದಲ್ಲಿ ಸ್ನೇಹಿತರೆ ಶಿಕ್ಷಾ ಅಂತಂದ್ರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂದ್ರೆ ಯಾವ ರೀತಿಯಲ್ಲಿ ಆ ಒಂದು ಭಾಷೆಯನ್ನ ಪ್ರಯೋಗಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಶಿಕ್ಷದಲ್ಲಿ ಇರುತ್ತೆ. ಕಲ್ಪದಲ್ಲಿ ಏನಾಗುತ್ತೆ ಅಂದ್ರೆ ಆಚರಣೆಯ ಮೂಲಕ ಅಂದ್ರೆ ರಿಚುವಲ್ ಸಂಬಂಧಪಟ್ಟದ್ದು ಇಲ್ಲಿ ನಾವು ಕಲ್ಪದಲ್ಲಿ ನೋಡ್ಬೋದು. ನಿರುಕ್ತ ಅಂತಂದ್ರೆ ನಿಘಂಟಿಗೆ ಸಂಬಂಧಪಟ್ಟದ್ದು. ಅಂದ್ರೆ ಒಂದು ಯಾವುದೇ ಒಂದು ಭಾಷೆಯಲ್ಲಿ ಬಂದಾಗ ನಮ್ಗೆ ಏನಾಗುತ್ತೆ, ನಿಘಂಟು ನಮ್ಗೆ ಬೇಕೇ ಬೇಕು ಅರ್ಥವನ್ನ ತಿಳಿದುಕೊಳ್ಳಕ್ಕೆ. ಸೊ ಅದು ನಿರುಕ್ತದಲ್ಲಿರುತ್ತೆ. ಛಂದಸ್ಸು ಇಲ್ಲಿ ಕಾವ್ಯಗಳು ಅಂತಂದ್ರೆ ಈ ಒಂದು ಕಾವ್ಯಗಳು ಹೇಗೆ ರಚನೆ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವು ಛಂದಸ್ಸಿನಲ್ಲಿ ತಿಳ್ಕೊಳ್ಳುವಂಥದ್ದು. ಮತ್ತೆ ಭಾಷೆಯನ್ನು ಯಾವ ರೀತಿಯಲ್ಲಿ ಉಪಯೋಗಿಸ್ಬೇಕು ಅನ್ನೋದು ನಮ್ಗೆ ಹೇಗೆ ಬರ್ತದೆ ಅಂದ್ರೆ ವ್ಯಾಕರಣಗಳು. ಅಂದ್ರೆ ಯಾವುದೇ ಒಂದು ಭಾಷೆ ಅಂತ ತಗೊಳ್ಬಹುದು, ಈ ರೂಲ್ಸ್ ಅಂತ ನಾವೇನ್ ಹೇಳ್ತೀವಿ ಅದು ನಮ್ಗೆ ವ್ಯಾಕರಣದಿಂದ ಸಿಗುತ್ತೆ. ಇದು ನಂತರದಲ್ಲಿ ಬರುವಂತದ್ದು ಯಾವುದು ಅಂತಂದ್ರೆ ಜ್ಯೋತಿಷ್ಯ. ಇಲ್ಲಿ ಜ್ಯೋತಿಷ್ಯವನ್ನ ಕಣ್ಣಿಗೆ ಹೋಲಿಕೆ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡಿ, ಮತ್ತೆ ನಾವು ಜ್ಯೋತಿಷ್ಯವನ್ನ ನಾವು ತೆಗೆದುಕೊಂಡಾಗ ನಾವು 3 ಭಾಗಗಳಾಗಿ ಮಾಡಬಹುದು. ಒಂದು ಸಿದ್ಧಾಂತ ಅಂತ ಬರುತ್ತೆ. ಈ ಸಿದ್ಧಾಂತವನ್ನ ಗಣಿತ ಸ್ಕಂದ ಅಂತಾನೂ ಕೂಡ ಕರೀತಾರೆ. ನಂತರದಲ್ಲಿ ಸಂಹಿತ ಅಂತ ಬರುತ್ತೆ. ಮತ್ತೆ ಇನ್ನೊಂದು ಹೋರಾ ಸ್ಕಂದ. ಸ್ನೇಹಿತರೆ, ಇಲ್ಲಿ ನೋಡಿ, ಇವತ್ತು ನಾವು ಪಂಚಾಂಗವ ಒಂದು ಲೆಕ್ಕಾಚಾರಗಳೆಲ್ಲ ಬರುತ್ತಲ್ಲ, ಅದೆಲ್ಲವೂ ಕೂಡ ಈ ಸಿದ್ಧಾಂತ ಅಥವಾ ಗಣಿತ ಸ್ಕಂದದಿಂದ ಬರುವಂತದ್ದು. ಅದಕ್ಕೋಸ್ಕರ ನಾವೇನಾಗ್ತೀವಿ ಪರ್ಟಿಕ್ಯುಲರ್ಲಿ ಏನಾಗುತ್ತೆ ಅಂದ್ರೆ, ಜ್ಯೋತಿಷ್ಯದಲ್ಲಿ ಮ್ಯಾಥಮ್ಯಾಟಿಕ್ ಅಂದ್ರೆ ಗಣಿತ ಸೂತ್ರಗಳು ಬೇಕೇ ಬೇಕು. ಇವಾಗ ನೀವು ಪಂಚಾಂಗದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಒಂದು ಪ್ಲಾನೆಟರಿ ಮೋಷನ್ ಅಂದ್ರೆ ಗ್ರಹಗಳ ಒಂದು ಆ ಚಲನೆಗಳೆಲ್ಲ ಬರ್ತವೆ, ಅವೆಲ್ಲವೂ ಕೂಡ ನಮ್ಗೆ ಸಿದ್ಧಾಂತದಿಂದ ಸಿಗುತ್ತದೆ. ಆದ್ರೆ ಈ ಒಂದು ಕಾರಣದಿಂದಾಗಿ ಸಿದ್ಧಾಂತವನ್ನ ನಾವು ಖಗೋಳಶಾಸ್ತ್ರದ ಬಗ್ಗೆ ಹೇಳುವಂತದ್ದು ಯಾವುದು ಅಂತ ಸಿದ್ಧಾಂತ.
ಸಿದ್ಧಾಂತ ನಮ್ಗೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಖಗೋಳಶಾಸ್ತ್ರ ಅಥವಾ ಅಸ್ಟ್ರಾನಮಿ ಅಂತ ನಾವೇನ್ ಹೇಳ್ತೀವಿ. ಆದ್ರಿಂದ ನೀವು ಸ್ನೇಹಿತರೆ ಏನಾಗ್ತದೆ ಅಂತಂದ್ರೆ ಜ್ಯೋತಿಷ್ಯವನ್ನ ಜ್ಯೋತಿರ್ವಿಜ್ಞಾನ ಅಂತಾನು ಕೂಡ ಕರೀತಾರೆ. ಕಾರಣ ಏನು ಅಂತ ಹೇಳೋದಾದ್ರೆ ಜ್ಯೋತಿಷ್ಯದಲ್ಲಿ ಈಗ ಏನೇ ನಾವು ಒಂದು ಒಂದು ಏನಾದ್ರೆ ಗಣನೆಗೆ ತೆಗೆದುಕೊಳ್ಬೇಕು ಅಂತ ಹೇಳೋದಾದ್ರೆ ಎವ್ರಿಥಿಂಗ್ ಏನಾಗ್ತದೆ ಅಂತಂದ್ರೆ ಗಣಿತ ಸೂತ್ರಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಆದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಈ ಸಿದ್ಧಾಂತ ಪ್ಯೂರ್ ಆಗಿ ಯಾವ್ದ್ರ ಮೇಲೆ ಡೀಲ್ ಆಗತ್ತೆ ಅಂತ ಹೇಳೋದಾದ್ರೆ ಅಸ್ಟ್ರಾನಮಿ ಅಥವಾ ಖಗೋಳಶಾಸ್ತ್ರದ ಬಗ್ಗೆ ಅದು ಈ ಒಂದು ಸಿದ್ಧಾಂತದಲ್ಲಿ ಅತಿ ಹೆಚ್ಚು ಮಹತ್ವವನ್ನ ಏನಾಗುತ್ತೆ ಅಂದ್ರೆ ಕೊಡ್ಲಾಗಿದೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಸಿದ್ಧಾಂತದಲ್ಲಿ ಅಥವಾ ಗಣಿತ ಸ್ಕಂದ ಅಂತಾನು ಕರೀತಾರೆ. ಇಲ್ಲಿ ಗಣಿತ ಲೆಕ್ಕಾಚಾರ ಆಗಿರ್ಬೋದು ಅಥವಾ ಪಂಚಾಂಗ ಒಂದು ಲೆಕ್ಕಾಚಾರಗಳಾಗಿರ್ಬೋದು, ಮತ್ತೆ ಗ್ರಹಗಳ ಅಥವಾ ನಕ್ಷತ್ರಗಳ ಈ ಒಂದು ಚಲನೆಗಳು, ಆ ಒಂದು ಮೋಷನ್, ಪ್ಲಾನೆಟರಿ ಮೋಷನ್ಸ್ ಅಂತ ನಾವು ಕೇಳ್ತೀವಿ. ಈ ನವಮಂಡಲ ಅಂತಂದಾಗ ಯೂನಿವರ್ಸ್ ಅಂತ ತಗೊಂಡಾಗ ಗ್ಯಾಲಕ್ಸಿ, ಸೊ ಇವನ್ನೆಲ್ಲನೂ ಕೂಡ ಕನ್ಸಿಡರ್ ಮಾಡಿದಾಗ ಅದರಲ್ಲಿ ಯಾವ ತರ ಪ್ಲಾನೆಟರಿ ಮೋಷನ್ಸ್ ಆಗುತ್ತೆ ಅವೆಲ್ಲವೂ ಕೂಡ ಈ ಸಿದ್ಧಾಂತ ಅಥವಾ ಗಣಿತ ಸ್ಕಂದದಲ್ಲಿ ಬರ್ತವೆ. ಮತ್ತು ಕಾಲಗಣನೆ, ಈ ಒಂದು ಗ್ರಹಣ ಲೆಕ್ಕಾಚಾರಗಳಾಗಿರ್ಬೋದು, ಇವೆಲ್ಲವೂ ಯಾವ್ದ್ರ ಮೇಲೆ ಅಂತ ಸಿದ್ಧಾಂತಗಳ ಮೇಲೆ ಡಿಪೆಂಡ್ ಆಗಿದೆ. ವರಹ ಮೀರ ಅಂತ ಬರ್ತಾರೆ ಅವರಾಗಿರ್ಬೋದು. ಕೆಲವು ಕಡೆ ಏನಾಗುತ್ತೆ ಅಂತಂದ್ರೆ ಪಂಚಾಂಗದ ಬಗ್ಗೆ ಅದು ಈ ಒಂದು ಏನಾಗುತ್ತೆ ಅಂತಂದ್ರೆ ಅದ್ರ ಬಗ್ಗೆ ವರ್ಕ್ ಮಾಡಿರತಕ್ಕಂಥ ಲಗದ ಮಹರ್ಷಿಗಳು ಬರ್ತಾರೆ. ಮತ್ತೆ ಏನಾಗುತ್ತೆ ಅಂದ್ರೆ ಆರ್ಯಭಟರಾಗಿರ್ಬೋದು. ಸೊ ಅಂದ್ರೆ ತುಂಬಾ ಜನರು ಅದಕ್ಕೆ ಆಗತಕ್ಕಂತ ಒಂದು ಅವರೇ ಅದರ ಒಂದು ಕಾಂಟ್ರಿಬ್ಯೂಷನ್ಸ್ ಗಳನ್ನ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಾಂದ್ರೆ ಸಿದ್ಧಾಂತ ಅಥವಾ ಗಣಿತ ಸ್ಕಂದದಲ್ಲಿ ಗಣಿತ ಲೆಕ್ಕಾಚಾರಗಳು ಬರ್ತವೆ. ಅದೇ ರೀತಿಯಲ್ಲಿ ಸಂಹಿತ ಅಂತ ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ಸಂಹಿತಾದಲ್ಲಿ ಏನಾಗ್ತದೆ ಅಂತಂದ್ರೆ ಭೌತಿಕ ವಿಷಯಗಳ ಬಗ್ಗೆ ಹೇಳಲಾಗ್ತದೆ ಮತ್ತು ಭೂಗರ್ಭಶಾಸ್ತ್ರ. ಸ್ನೇಹಿತರೆ ಇಲ್ಲಿ ಏನಾಗ್ತದೆ ಅಂತಂದ್ರೆ ಪ್ರಪಂಚದ ಯಾವುದೋ ಒಂದು ಮೂಲೆಯಲ್ಲಿ ಇವತ್ತು ನಡೆಯತಕ್ಕಂತ ಕೆಲವು ಏನಾಗ್ತದೆ ಪ್ರಕೃತಿ ಏನಾಗ್ತದೆ ಅಂದ್ರೆ ಯಾವ ರೀತಿಯಲ್ಲಿ ಹೇಳ್ಬೋದು ಅಂತ ಹೇಳೋದಾದ್ರೆ ಎಲ್ಲೋ ಒಂದ್ ಕಡೆ ಈ ಅರ್ಥಕ್ವೇಕ್ಗಳಾಗ್ತವೆ ನೋಡಿ. ಸೊ ಅದಾಗಿರ್ಬೋದು ಅಥವಾ ಪ್ರಕೃತಿ ವಿಕೋಪಗಳು ಅಂತ ನಾವೇನ್ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತಂದ್ರೆ ಸಂಹಿತದ ಮೇಲೆ ಡಿಪೆಂಡ್ ಆಗಿರ್ತದೆ ಸ್ನೇಹಿತರೆ. ಮತ್ತು ನಾವು ಆಕ್ಚುಲಿ ಮುಂಡೇನ್ ಅಸ್ಟ್ರಾಲಜಿ ಅಂತ ಹೇಳ್ತೇವೆ. ಮುಂಡೇನ್ ಅಸ್ಟ್ರಾಲಜಿ ಅಂತ ಅಂದ್ಬಿಟ್ಟು ಕರೀತಾರೆ. ಅದನ್ನ ನಾವು ಮೇದಿನಿ ಜ್ಯೋತಿಷ, ಇವೆಲ್ಲವೂ ಕೂಡ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ಸಂಹಿತದ ಮೇಲೆ ಬರುತ್ತದೆ. ನಂತರದಲ್ಲಿ ಇನ್ನೊಂದು ಆಸಕ್ತಿ ಏನು ಅಂತಂದ್ರೆ ಹೋರಾಸ್ಕಂದ ಅಥವಾ ಹೋರಾಶಾಸ್ತ್ರ ಅಂತ ಬರ್ತದೆ. ಇಲ್ಲ ಆಕ್ಚುಲಿ ಏನಾಗುತ್ತೆ ಅಂದ್ರೆ ಈ ಫಲಜ್ಯೋತಿಷ್ಯವನ್ನ ನಾವು ನೀಡ್ತೀವಿ. ಈ ಒಂದು ಜಾತಕವನ್ನ ರಚನೆ ಮಾಡುವಂತದ್ದಾಗಿರ್ಬೋದು ಅಥವಾ ಈ ಫಲಜ್ಯೋತಿಷ್ಯ ಅಂತ ನಾವೇನ್ ಹೇಳ್ತೀವಿ ಅದು ಹೋರಾಶಾಸ್ತ್ರ. ಈ ಮುಹೂರ್ತವನ್ನ ಹಿಡಿದುಕೊಡೋದು ಎಲ್ಲ ಬರ್ತದೆ. ಮುಹೂರ್ತವನ್ನ ಕೊಡಿ ಅಂತ ಎಲ್ಲ ಹೇಳ್ತೀವಲ್ಲ, ಈ ಮುಹೂರ್ತ ಶಾಸ್ತ್ರ ಇವೆಲ್ಲವೂ ಬರೋದು ಹೋರಾಸ್ಕಂದ. ಅಂದ್ರೆ ಯಾವ ರೀತಿಯಲ್ಲಾಗಿದೆ ಅಂತ ನೋಡಿ, ವೇದದಲ್ಲಿ ಉಪವೇದ ಮತ್ತೆ ವೇದಾಂಗ ಬರ್ತದೆ. ಮತ್ತು ಈ ವೇದಾಂಗದಲ್ಲಿ 6 ವೇದಾಂಗ ಬರ್ತದೆ. ಅದರ ಜ್ಯೋತಿಷ್ಯವು ಕೂಡ ಒಂದು ಅಂಗ ಆಗಿರ್ತದೆ. ಅದನ್ನು ನಾವು ಕಣ್ಣಿಗೆ ಹೋಲುತ್ತೀವಿ. ಅದೇ ರೀತಿಯಲ್ಲಿ ಜ್ಯೋತಿಷ ಒಂದ್ಸಗೆ ಏನಾಗುತ್ತೆ ಅಂತಂದ್ರೆ ಸಿದ್ಧಾಂತ, ಸಂಹಿತ ಮತ್ತು ಹೋರಾಸ್ಕಂದ ಅಂತಂದ್ರೆ ಭಾಗಗಳಾಗ್ತವೆ. ಸಿದ್ಧಾಂತ ಪರ್ಟಿಕ್ಯುಲರ್ಲಿ ಮ್ಯಾಥಮೆಟಿಕಲ್ ಪಾರ್ಟ್ ಬಗ್ಗೆ ಡೀಲ್ ಮಾಡುತ್ತೆ. ಸಂಹಿತ ಏನಂತ ಭೌತಿಕ ವಿಷಯಗಳ ಫಿಸಿಕಲ್ ರಿಲೇಟೆಡ್ ಅಂತಂದ್ರೆ ಈ ಭೂಮಿಗೆ ಸಂಬಂಧಪಟ್ಟ ಒಂದು ಭೌತಿಕ ವಿಷಯಗಳ ಬಗ್ಗೆ ಅದು ಒಂದು ಅಂದ್ರೆ ಪೊಲಿಟಿಕಲ್ ಅಂತ ನಾವೇನ್ ಹೇಳ್ತೀವಿ. ಸೊ ಅದರ ಬಗ್ಗೆ ಇದು ಡೀಲ್ ಮಾಡುತ್ತೆ. ಮತ್ತು ಹೋರಾಸ್ಕಂದ ಏನಾಗುತ್ತೆ ಅಂದ್ರೆ ಫಲಜ್ಯೋತಿಷ್ಯ ಆಗಿರ್ಬೋದು ಮತ್ತು ಹೋರಾಶಾಸ್ತ್ರಗಳಾಗಿರ್ಬೋದು, ಮುಹೂರ್ತ ಶಾಸ್ತ್ರ ಮತ್ತೆ ಈ ಜಾತಕ ರಚನೆಗಳೆಲ್ಲ ಬರ್ತಾವಲ್ಲ, ಈ ಅಂದ್ರೆ ಜಾತಕ ಫಲಗಳನ್ನು ಹೇಳುವಂಥದ್ದು ಇದೆಯಲ್ಲ, ಅವೆಲ್ಲವೂ ಕೂಡ ನಮಗೆ ಹೋರಾಸ್ಕಂದದಲ್ಲಿ ಬರ್ತದೆ. ಸ್ನೇಹಿತರೆ ಇದಿಷ್ಟು ಕೂಡ ಈ ಒಂದು ವೇದಾಂಗ ಜ್ಯೋತಿಷ್ಯ ಅಂದ್ರೆ ಜ್ಯೋತಿಷ್ಯ ಮತ್ತು ಈ ಒಂದು ವೇದಗಳ ನಡುವೆ ಇರತಕ್ಕಂಥ, ಯಾಕೆ ಅದನ್ನ ಒಂದು ವೇದಾಂಗ ಜ್ಯೋತಿಷ್ಯ ಅಂತ ಕರೀತಾರೆ ಮತ್ತು ಯಾವ ರೀತಿಯಲ್ಲಿ ಅದು ನಂಟನ್ನು ಹೊಂದಿದೆ ಅಂತ ಹೇಳತಕ್ಕಂತ ಒಂದು ಪ್ರಯತ್ನ ಮಾಡಿದ್ದೀನಿ ಸ್ನೇಹಿತರೆ. ಈ ಒಂದು ವಿಷಯ ನಿಮಗೆ ಆಸಕ್ತಿದಾಯಕ ಮತ್ತು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಇದೇ ರೀತಿಯ ಹೆಚ್ಚಿನ ಕಂಟೆಂಟ್ಗಳನ್ನ ನಾನು ಮುಂದಿನ ದಿನದಲ್ಲಿ ನಾನು ಒಂದು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನ ನಾನು ನಿಮ್ಗೆ ಕೊಡಕ್ಕೆ ನಾನು ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಇದೇ ರೀತಿಯ ಒಂದು ಅದರ ವಿಷಯಗಳಿಗಾಗಿ ನನ್ನ ಒಂದು ವಿಡಿಯೋ ಚಾನಲ್ ಏನಿದೆ ಯೂಟ್ಯೂಬ್ ಚಾನಲ್ನ, ಸೊ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮಗೆ ಕಂಟೆಂಟ್ ಇಷ್ಟ ಆಯಿತು ಅಂತ ಹೇಳೋದಾದ್ರೆ ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸರ್ವೇ ಜನ ಸುಖಿನೋ ಭವಂತು. ಒಳ್ಳೆಯದಾಗಲಿ.